ಜಾತಿಗಣತಿ ಮರುಸರ್ವೆಗೆ ಸಿದ್ದರಾಮಯ್ಯ ಪ್ರಬಲ ಸಮುದಾಯದ ಒತ್ತಡಕ್ಕೆ ಮನವಿ ಈ ರೀತಿ ಮಾಡಿದ್ದಾರೆ. ಸಿದ್ದರಾಮಯ್ಯನವ್ರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಜಾತಿ ಜನಗಣತಿ ಮಾಡಬೇಕು ಅನ್ನೋ ಆಸಕ್ತಿ ಇತ್ತು. ನಾನು ಇಲ್ಲ ಅಂತ ಹೇಳಲ್ಲ, ನಾನು ಟೀಕೆ ಮಾಡೋಕ್ಕೆ ಇಷ್ಟಪಡಲ್ಲ. 165 ಕೋಟಿ ರೂಪಾಯಿಯನ್ನು ಹಣವನ್ನು ಕೂಡ ಬಿಡುಗಡೆ ಮಾಡಿದ್ರು. 1.5 ಲಕ್ಷ ಜನ ಶಿಕ್ಷಕರು ಇಡೀ ರಾಜ್ಯದಲ್ಲಿ ಓಡಾಟ ಮಾಡಿ ಆ ಜಾತಿ ಜನಗಣತಿ ತಯಾರು ಕೂಡ ಆಯಿತು. ಆದರೆ ಕೇಂದ್ರದ ಕಾಂಗ್ರೆಸ್ಸಿನ ಒತ್ತಡ ಯಾವ ಕಾರಣಕ್ಕೂ ಆ ಒಂದು ಜಾತಿ ಜನಗಣತಿ ಬಿಡುಗಡೆ ಮಾಡಬಾರ್ದು ಅನ್ನೋಂಥ ಒಂದು ಆದೇಶ ಬಂದಿದೆಯಲ್ಲ, ಇದು ಅವ್ರನ್ನ ಇಕ್ಕಟ್ಟಲ್ಲಿ ಸಿಕ್ಕಿಸಿದೆ. ಅವ್ರಿಗೆ ಮುಖ್ಯಮಂತ್ರಿಯಾಗಿ ಏನು ಮಾಡಬೇಕು ಅನ್ನೋಂಥ ಅವ್ರ ಆಸೆ ಇದೆ, ಅದನ್ನು ಮಾಡೋಕ್ಕೆ ಅವಕಾಶ ಕೇಂದ್ರದ ಕಾಂಗ್ರೆಸ್ನ ಕೊಡ್ತಾ ಇಲ್ಲ. ಇದು ದುರ್ದೈವ. ಯಾಕೆಂತಂದ್ರೆ 10 ವರ್ಷ ಆಯಿತು ಅದು ತಯಾರಾಗಿತ್ತು. ಆಗ ಇನ್ನೇನು ಬಿಡುಗಡೆ ಮಾಡಬೇಕು ಅನ್ನೋಂಥ ಸಂದರ್ಭದಲ್ಲಿ ಯಾವ ಶಕ್ತಿಗಳು ಅವ್ರ ಮೇಲೆ ಪ್ರಭಾವ ಬೀರೋ ಆವತ್ತು ಜಾತಿ ಜನಗಣತಿ ಬಿಡುಗಡೆ ಮಾಡಲಿಲ್ಲ, ಅದಕ್ಕೆ ಗೊತ್ತಿಲ್ಲ. ಅದಾದ ನಂತರ ಅನೇಕ ವ್ಯಕ್ತಿಗಳು, ಕಾಂಗ್ರೆಸ್ ಪಕ್ಷದಿಂದ ವ್ಯಕ್ತಿಗಳು, ನಾನು ಸಮುದಾಯ ಅಂತ ಹೇಳಕ್ ಇಷ್ಟಪಡಲ್ಲ, ಜಾತಿಗಳು ಅಂತ ಹೇಳಕ್ ಇಷ್ಟಪಡಲ್ಲ, ಎಲ್ಲಾ ಜಾತಿಯವರು ಇದನ್ನ ಆಗ್ಬೇಕು ಅಂತ ಇಷ್ಟಪಡೋರೆ. ಕೆಲವರು ಅನೇಕ ಜಾತಿಗಳು ಬೇಡ ಅಂತ ಹೇಳೋರು ಇದ್ದಾರೆ. ಆದ್ರೆ ಸಿದ್ದರಾಮಯ್ಯನವ್ರಿಗಂತೂ ಮಾಡಬೇಕು ಅಂತ ಆಸೆ ಇತ್ತು. ಆದ್ರೆ ಮುಖ್ಯಮಂತ್ರಿ ಕುರ್ಚಿ ಇದೆಯಲ್ಲ, ಈ ಕುರ್ಚಿನ ನೆಲ್ ಕಳ್ಕೊಂತೀನೋ ಅಂತ ಭಯದಿಂದ ಅವರು ಇವತ್ತು ಜಾತಿ ಜನಗಣತಿನ ಸದ್ಯಕ್ಕೆ ನಾವು ಮಾಡಲ್ಲ ಅನ್ನೋಂಥ ಮಾತು ಹೇಳಿದ್ದಾರೆ. 90 ದಿನದಲ್ಲಿ ನಾವು ಮಾಡ್ತೀವಿ ಅಂತ ಹೇಳಿರಲ್ಲ. 9 ವರ್ಷದಲ್ಲಿ ಮಾಡಕ್ ಆಗದೆ ಇದ್ರು 90 ದಿನದಲ್ಲಿ ಹೆಂಗ್ ಮಾಡ್ತಾರೆ? ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅನ್ನೋಂಥ ಒಂದೇ ಉದ್ದೇಶದಲ್ಲಿ ಅವರು ಜಾತಿ ಜನಗಣತಿಯ ಆ ಒಂದು ವರದಿಗೆ ತಿಲಾಂಜಲಿ ಹಾಕಿ ಕೊಟ್ಟಿದ್ದಾರಲ್ಲ, ನಿಜಕ್ಕೂ ಕೂಡ ಕರ್ನಾಟಕ ರಾಜ್ಯದ ಹಿಂದುಳಿದವರು, ದಲಿತರು, ಎಲ್ಲ ಸಮುದಾಯಕ್ಕೂ ಕೂಡ ಒಂದು ರೀತಿಯ ನೋವಿದೆ. ಅವ್ರು ಮಾಡಬೇಕು ಅಂತ ಆಸಕ್ತಿ ಇದ್ರು ಕೂಡ ಕೇಂದ್ರದ ಕಾಂಗ್ರೆಸ್ ಅವರು ಮಾಡಕ್ ಬಿಡ್ತಾ ಇಲ್ಲ. ಅದೊಂದೇ ಅಲ್ಲ, ಅವ್ರಿಗೆ ಯಾವುದೇ ಸ್ವಾತಂತ್ರ್ಯ ಇಲ್ಲ. ಉದಾಹರಣೆ 4 ಜನ ವಿಧಾನ ಪರಿಷತ್ತಿನ ಸದಸ್ಯರ ನಾಮನಿರ್ದೇಶನ, ಇವ್ರ ಪಟ್ಟಿ ಫೈನಲ್ ಮಾಡಿದ್ರು. ಅಂದ್ರೆ ಸಿದ್ದರಾಮಯ್ಯನವರು ಯಾವುದೇ ಒಂದು ಆಡಳಿತವನ್ನು ನಡೆಸೋದಕ್ಕೆ ಪೂರ್ಣ ಸ್ವಾತಂತ್ರ್ಯವನ್ನ ಇಲ್ಲ. ಆದ್ರೆ ಅವ್ರು ನಾನು ಮುಖ್ಯಮಂತ್ರಿ ಆದ್ರೆ ಸಾಕು ಅನ್ನೋದು ಒಂದೇ ಕಾರಣಕ್ಕೆ ಅವರು ಬಗ್ಗಿದಾರಲ್ಲ, ನೋವಿದೆ. ಕುರ್ಚಿ ಹೋಗುತ್ತೆ ಅನ್ನೋದು ಒಂದೇ ಕಾರಣ ಅಂತ ನಾನು ಹೇಳಕ್ ಇಷ್ಟಪಡಲ್ಲ. ಅದು ಒಂದು ಕಾರಣ. ಕುರ್ಚಿ ಹೋಗುತ್ತೆ ಅನ್ನೋ ಕಾರಣ ನಿಜ, ನೀವು ಹೇಳ್ತಿಲ್ಲ ಅಂತ ನಾನು ಹೇಳಲ್ಲ. ಆದ್ರೆ ಅವತ್ತು ಹೇಳ್ತಾ ಇದ್ರು, ಯಾವುದೇ ಕಾರಣಕ್ಕೂ ಕೂಡ ಸಚಿವ ಸಂಪುಟದಲ್ಲಿ ಪಾಸ್ ಮಾಡ್ತೇವೆ, ಜಾರಿ ತಂದೆ ತರ್ತೇವೆ, ಯಾರು ಬಂದ್ರು ಬಿಡಲ್ಲ ಅನ್ನಂತ ಕಿಚ್ಚಿತ್ತಲ್ಲ, ಆ ಕಿಚ್ಚಿನ ಭಾವನೆಯನ್ನು ಇವತ್ತು ಅವರು ಸೋತಿದ್ದಾರೆ. ಆ ವಿಚಾರದಲ್ಲಿ ಇಡೀ ರಾಜ್ಯದ ಜನರು ಕ್ಷಮೆ ಕೇಳಿ 160 ಕೋಟಿ ರೂಪಾಯಿ ದುಡ್ಡು ಬೇಕು, ಜನ ಹಿಂದುಳಿದವರು, ದಲಿತರು ಅನ್ನೋದು ಬರೀ ನಾಲ್ಗೆ ತುದಿನಲ್ಲಿ ಕಾಂಗ್ರೆಸ್ನ ಅಹಿಂದ ನಾಯಕ ಅಂತ ಎಲ್ಲ ಎಷ್ಟೇ ಹೇಳ್ಕೊಂಡು ಅಷ್ಟೇ ಅವರು ಆ ಎಲ್ಲ ಅಹಿಂದ ನಾಯಕ ಅಂತ ಹೇಳ್ಕೋಬೇಕು ಅನ್ನೋ ಒಂದೇ ಉದ್ದೇಶದಿಂದ 160 ಕೋಟಿ ರೂಪಾಯಿ ಖರ್ಚು ಮಾಡಿದ್ರು. 1.5 ಲಕ್ಷ ಜನ ಶಿಕ್ಷಕರನ್ನು ಬಳಸ್ಕೊಟ್ರು. ಈಗ 90 ದಿನದಲ್ಲಿ ಏನು ಮಾಡ್ತಾರೆ? ಏನು ಮಾಡಕ್ ಆಗಲ್ಲ. ನನಗೆ ಗೊತ್ತು, ಯಾವುದೇ ಕಾರಣ ಮಾಡಕ್ಕಾಗಲ್ಲ. ತುಂಬಾ ಅನ್ಯಾಯ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.